ಹಳ್ಳಿಗಳಲ್ಲಿ ಆರೋ ಪ್ಲಾಂಟ್ಸ್ ಅನ್ನ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಸ್ಥಾಪನೆ ಮಾಡಿಕೊಡ್ಬೇಕಾಗಿ ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಮತ್ತೆ ಸಾರ್ವಜನಿಕರಿಂದ ಬೇಡಿಕೆಯಿಂದ ಐಮ್ಯಾಕ್ಸ್ ಲೈಟ್ಸ್ 6 ಹಳ್ಳಿಗಳಲ್ಲಿ ಬೇಕಾಗಿ ಬಂದಿರ್ತದೆ. ಅವುಗಳನ್ನು ಸಹ ತಾವು ಸ್ಯಾಂಕ್ಷನ್ ಮಾಡಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಕನಸಂದ್ರ ಆಸ್ಪತ್ರೆಯಲ್ಲಿ ಔಷಧಿಗಳಿಡೋ ಜಾಗದಲ್ಲೇ ಸೋರ್ತಾ ಇದೆ ಪಾಪ. ಯಾಕಂದ್ರೆ ಜನರಿಗೆ ಅನುಕೂಲ ಆಗ್ತಕ್ಕಂಥ ಔಷಧ ಎಲ್ಲ ವೇಸ್ಟ್ ಆಗ್ತಾ ಇದೆ. ಅದಕ್ಕೆ ರಿಪೇರಿ ಮತ್ತು ಹೆಂಗಸರಿಗೂ ಮತ್ತು ಗಂಡಸರಿಗೂ ಶೌಚಾಲಯದ ಕೊರತೆ ಇದೆ. ಅದನ್ನ ನಮ್ಮ ನರೇಗಾದಲ್ಲಿ ಹಾಕಕ್ಕೆ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಅನುದಾನದಲ್ಲಿ ಹಾಕೊಡ್ಬೇಕು, ಸಾರ್ವಜನಿಕರಿಗೆ ಅನುಕೂಲ ಆಗ್ಬೇಕು ಅಂತ ತಮ್ಮಲ್ಲಿ ಕಳ್ಕಳಿವಾಗಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ನಾವು ಎಷ್ಟು ಜನ ನಾವಿದ್ದೀವೋ ಅಷ್ಟೇ ಜನ ಹೈನುಗಾರಿಕೆ ಮೇಯಿಸ್ತಾ ಇದ್ದಾರೆ. ನಮ್ಮ ಹೈನುಗಾರಿಕೆ ಮೇಲೆ ಅವಲಂಬನೆ ಆಗಿರಿದರೆ 99% ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಎಲ್ರಿಗೂ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ನಮ್ಮೊಂದು ಹೈಟೆಕ್ ಹಾಸ್ಪಿಟಲ್ ಅನ್ನು ಪಶುವೈದ್ಯ ಆಸ್ಪತ್ರೆಗೆ ಕಟ್ಟಡ ಅವಶ್ಯಕತೆ ಇದೆ. ಇರೋ ಕಟ್ಟಡ ಸಾಲದು, ಅಲ್ಲಿ ತುಂಬಾ ಕಿರಿದಾಗಿದೆ. ತಾವು ಒಂದು ಕಟ್ಟಡವನ್ನ ಸರ್ಕಾರದಲ್ಲಿ ಒತ್ತಡ ತಂದು ನಿರ್ಮಾಣ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಎಮ್ಮೆನತ ಗ್ರಾಮ ಪಂಚಾಯತಿಯಲ್ಲಿ ಸಿಸಿ ರಸ್ತೆಗಳು ಸ್ವಲ್ಪ ಕೊರತೆ ಇದೆ. ಅವುಗಳನ್ನು ಸಹ ತಾವು ಅನುಕೂಲ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಎಮ್ಮೆನತ ಗ್ರಾಮ ಪಂಚಾಯತಿ ಕಟ್ಟಡದ ವೆಚ್ಚ ಈಗ ತಾನೇ 27.5 ಲಕ್ಷ ಆಗಿದೆ. ಕೆಳಗಡೆ ಫೌಂಡೇಶನ್ಗೆ 20 ಲಕ್ಷ ನರೇಗಾದಿಂದ ಸ್ಯಾಂಕ್ಷನ್ ಆಗಿದೆ. 5 ಲಕ್ಷ ನಮ್ಮ MLC ಅವರಾದಂತ ಅನಿಲ್ ಕುಮಾರ್ ಅಣ್ಣ ಅವರು ಹಾಕೊಟ್ಟಿದ್ದಾರೆ. ಇನ್ನ 2.5 ಲಕ್ಷ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಕೈಯಿಂದ ಹಾಕೊಂಡಿದ್ದಾರೆ. ಇನ್ನ ಇಂಟೀರಿಯರ್ ಇದೆ. ನಮ್ಮ ಎಲ್ಲಾ ಪಂಚಾಯತಿಯ ಸಾರ್ವಜನಿಕರು ಎಲ್ಲಾ ಫೈಲ್ಗಳು ಮೂಲಗಳಲ್ಲಿದೆ. ಅದನ್ನ ಜೋಡಿಸೋದಕ್ಕೆ ಇಂಟೀರಿಯರ್ಗೆ ವುಡ್ ವರ್ಕ್ಗೆ ನಿಮ್ಮ ಅನುದಾನದಲ್ಲಿ ಅದನ್ನು ತುಂಬಿಕೊಡ್ಬೇಕಾಗಿ ತಮ್ಮಲ್ಲಿ ನಮ್ಮ ಎಮ್ಮೆನತ ಗ್ರಾಮ ಪಂಚಾಯತಿ ಎಲ್ಲ ಜನತೆ ಪರವಾಗಿ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಈ ಕಟ್ಟಡ ಇಷ್ಟೊಂದು ಬೇಗ ಬರೀ 50,000 ಇದುವರೆಗೂ ಬಿಲ್ ಆಗಿರೋದು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಸುಮಿತ್ರಾ ಹನುಮಪ್ಪನವರು, ಕಸ್ತೂರಿ ರವೀಂದ್ರ ಅವರು, ಇವರಿಗೆ ಸಹಕಾರ ಕೊಟ್ಟಂತ ನಮ್ಮ ಸುರೇಶ್, ಇವರು ಮುಗ್ರ ಪರಿಶ್ರಮದಿಂದ ಇಷ್ಟು ಬೇಗ ಇವತ್ತು ನಮ್ಮ ಕಟ್ಟಡ ಉದ್ಘಾಟನೆಗೆ ಬಂದಿದೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಗಳನ್ನು ತಿಳಿಸ್ತಾ ಈ 2 ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಲೋಕಸಭಾ ಸದಸ್ಯರು ಹಾಗೂ ನಮ್ಮ ತಾಲೂಕಿನ ಶಾಸಕರಿಗೂ ಅಭಿನಂದನೆ ಸಲ್ಲಿಸುತ್ತಾ ನಾನು ಒಂದು ಮನವಿ ಏನೆಂದರೆ, ಈ NRIG ಅನ್ನೋದು ಒಂದು ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಇಟ್ಕೊಂಡು ಒಂದು ಹಳ್ಳಿಯನ್ನು ಒಂದು ಒಳ್ಳೆಯ ರೂಪರೇಷ ಮಾಡಬಹುದು. ಅದರ ಈಗಿನ ಒಂದು ಸಮಸ್ಯೆ ಏನೆಂದರೆ, ನರೇಗಾದಲ್ಲಿ ಬೆಳಗ್ಗೆನೂ ಫೋಟೋ ಬೇಕು ಅಂತಾರೆ, ಸಾಯಂಕಾಲನೂ ಫೋಟೋ ಬೇಕಂತಾರೆ. ನಮ್ಮ ಸಾಹೇಬರು MP ಸಾಹೇಬರು ಸೆಷನ್ನಲ್ಲಿ ಆಗ್ಬೋದು, ಇಲ್ಲಾಂದ್ರೆ ನಮ್ಮ CO ಮಟ್ಟದಲ್ಲಿ ಆಗ್ಬೋದು. ಇದನ್ನು ಸ್ವಲ್ಪ ಒಂದು ಮಾಡಲೇಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಸರ್. ಅದೊಂದು ತುಂಬಾ ನಮ್ಗೆ ಸಮಸ್ಯೆ ಇದೆ, ಆ ತರ ಇದೆ. ಮತ್ತೆ ಇನ್ನೊಂದು ಏನಂದ್ರೆ, ಈ ಕಟ್ಟಡವನ್ನು ಕೂಡ ನಮ್ಮ ನೀಲ್ಕಂಠನ ಒಂದು ಕಿವಿ ಮಾತನ್ನು ಹೇಳಿದ್ರು, ಇದನ್ನು ಒಂದು 3 ಅಂತಸ್ತು ಮಾಡಬೇಕು. ಈ ಕಟ್ಟಡವನ್ನು ಒಂದು 3 ಅಂತಸ್ತು ಮಾಡಬೇಕು. ಇದು ಒಳ್ಳೆಯ ಮಾದರಿ ಗ್ರಾಮ ಪಂಚಾಯತಿ ಕಟ್ಟಡ ಮಾಡಬೇಕು ಒಂದು ಕಿವಿ ಮಾತನ್ನು ಹೇಳಿದ್ರು. ಆದ್ರೆ ಒಂದು 2 ಅಂತಸ್ತರಲ್ಲಿ ನಾವು ಕೊನೆಗೊಳಿಸ್ತಾ ಇದೀವಿ. ನಮ್ಮ MLA ಸಾಹೇಬರು ನೆಕ್ಸ್ಟ್ ನಮ್ಮ ಅಂಗನವಾಡಿ ಉದ್ಘಾಟನೆ ಆಗುವ ಅಷ್ಟೊತ್ತಿಗೆ ಮೇಲೇನು ಮುಗಿಯುತ್ತೆ, ನಾವು ಅಷ್ಟಲ್ಲಿಗೆ ಮುಗಿಸ್ತೀವಿ. ನೀವು ನಮ್ಮ ಎಮ್ಮೆನತ ಗ್ರಾಮಕ್ಕೆ ಏನು ಬೇಡಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಅಣ್ಣನವರು, ಆ ಬೇಡಿಕೆಯನ್ನು ಸ್ವಲ್ಪ ಆದಷ್ಟು CC ರೋಡ್ ತುಂಬಾ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ಬಗೆಹರಿಸಬೇಕಂತ ನಮ್ಮಲ್ಲಿ ಮನವಿ ಸರ್. ಇನ್ನೇನಿಲ್ಲ ಸರ್.